ಮೇಡಮ್ ಅಂಬರೀಷ್ ಅವ್ರನ್ನ ಪ್ರತಿ ಕ್ಷಣ ಜೊತೆಲಿರ್ತಾರೆ. ಆ್ಯಸ್ ಯೂಶುವಲ್ ನೀವು ಇವತ್ತು ನೆನೆದು ಒಂದು ಎಲ್ಲಾ ಕಡೆ ನೀವು ಇರ್ತೀರಿ ಅನ್ನೋ ಒಂದು ಪೋಸ್ಟ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದ ಬೆಳಗ್ಗೆ ಅದರ ನೆನಪಿನೊಂದಿಗೆ ಒಂದು ಪೂಜೆ ಮಾಡಿರುವಂತಹ ಸನ್ನಿವೇಶ. ಇವತ್ತು ಅಂಬರೀಷ್ ಅವರ 6ನೇ ಒಂದು ಪುಣ್ಯ ಸ್ಮರಣೆ. ಆದರೆ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಅಥವಾ ಅವರ ಅಭಿಮಾನಿಗಳಲ್ಲಿ ಅವರು ಪ್ರತಿ ಕ್ಷಣ ಪ್ರತಿದಿನ ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅನ್ನೋ ಒಂದು ಭಾವನೆಯಲ್ಲೇ ಈ 6 ವರ್ಷಗಳನ್ನು ನಾವು ಕಳೆದಿದ್ವಿ. ಸೊ ಅವರ ನೆನಪು ಎಲ್ಲ ಕಡೆನೂ ಯಾವಾಗ್ಲೂ ನಮ್ಮ ಜೊತೆಲಿದೆ. ಮೇಡಮ್ ಪರ್ಟಿಕ್ಯುಲರ್ ಆಗಿ ಈ ಬಾರಿ ಒಂದು ವಿಶೇಷ ಜೂನಿಯರ್ ಅಂಬರೀಷ್ ಅವರ ಆಗಮನ ಆಗಿದೆ ಮನೆಗೆ. ಸೊ ಆ ಸಂಭ್ರಮದ ಗಳಿಗೆ ಮೊದಲು ನೀವು ಮುದ್ದಾಡಿದ ಕ್ಷಣ ಎಲ್ಲವನ್ನು ಹಂಚ್ಕೊಳ್ಳಿ. ಖಂಡಿತ ಈ ವರ್ಷ ತುಂಬಾ ನಮಗೆ ಒಂದು ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ಸು ಬಂದಾಗೆ ಇದೆ. ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ. ಮಗುನು ನೋಡೋಕೆ ಎಲ್ರು ಅಂಬರೀಷ್ ಅವ್ರ ತರಾನೇ ಇದ್ದಾನೆ ಅಂತಾನೆ ಎಲ್ಲರಿಗೂ ಅನ್ಸುತ್ತೆ. ಸೊ ಅದ್ರ ಜೊತೆಗೆ ಒಂದು ವಿಶೇಷ ಏನಂದ್ರೆ ನಾನು ಸೊಸೆಗೆ ಕೊಟ್ಟಿರೋ ಡೆಲಿವರಿ ಡೇಟ್ ಆಕ್ಚುಲಿ ಇವತ್ತೇ ನವೆಂಬರ್ 24ಕ್ಕೆ ಒರಿಜಿನಲ್ ಡೆಲಿವರಿ ಡೇಟ್ ಅಂತ ಕೊಟ್ಟಿದ್ದು. ಸೊ ಹಾಗಾಗಿ ನಮ್ಮೆಲ್ರಿಗೂ ದೃಢ ವಿಶ್ವಾಸ ಇದು ಅಂಬರೀಷ್ ಅವರೇ. ಇಲ್ಲ, ಇನ್ನೂ ಅದು ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಖಂಡಿತ ಅದು ಅಂಬರೀಷ್ ಅವರ ಒಂದು ಹೆಸರು ಸೇರ್ಸೇ ಇರುತ್ತೆ. ತುಂಬಾ ಚೆನ್ನಾಗಿದ್ದಾರೆ. ತಾಯಿ ಮಗು ಚೆನ್ನಾಗಿದ್ದಾರೆ. ಅಭಿನೂ ತುಂಬಾ ಅವ್ರಿಗೆ ಇದೊಂದು ಹೊಸ ಅನುಭವ. ತುಂಬಾನೇ ಅವಳು ಮಗುನ ಒಂದು ನಿಮಿಷನೂ ಬಿಟ್ಟು ಇರೋಕ್ಕಾಗದೆ ಇರೋವಂತದ್ದು. ಈಗ ಇನ್ನೇನು ಬರ್ತಾನೆ ಅಭಿನೂ. ಅವರಿಗೆ ಇವತ್ತು ದರ್ಶನ ಮಾಡಿಸುವಂತ ಸಾಧ್ಯತೆ ಇದೆಯಾ ಮೇಡಮ್? ಇಲ್ಲ, ಮೊದಲು ನಾವು ಮನೆ ದೇವ್ರ ಹತ್ರಕ್ಕೆ ಅಲ್ಲಿ ಪೂಜೆ ಸಲ್ಲಿಸಿ ಆಮೇಲೆ ಆಚೆ ಕರ್ಕೊಂಡ್ ಬರ್ಬೇಕು ಅನ್ನೋ ಒಂದು ಪದ್ಧತಿ ಇರೋದ್ರಿಂದ 1 ತಿಂಗಳು ಕಳೆದ ಮೇಲೇನೆ ಹೊರಗಡೆ ಕರ್ಕೊಂಡ್ ಬರೋದು.